ನಮ್ಮ ನರಗುಂದ ಟೌನ್ ಒಳಗೆ ರಾಣಿ ಚೆನ್ನಮ್ಮನಗರ ಅಲ್ಲ ಸರ್. ರಾಣಿ ಚೆನ್ನಮ್ಮನಗರ ಒಳಗೆ ನಮ್ಮ ಹನುಮಂತಪ್ಪ ಸರ್ ಮನೆ ಬಾಜುಕ ಇಲ್ಲೇ ಒಂದು ಗುಡ್ದಾರ ಮನೆ ಒಳಗೆ ನಿನ್ನೆ ಒಂದು ಇವ್ರ ಮನೆ ಟ್ಯಾಂಕ್ ಒಳಗೆ ಒಂದು ಹಾವು ಇತ್ತು, ರೆಸ್ಕ್ಯೂ ಮಾಡೀವಿ. ಈ ಪ್ರಾಣಿ ರಕ್ಷಣೆ ಒಳಗೆ ಇವ್ರದ್ದು ಒಂದು ನಮ್ಮ ಜೊತೆ ಸಾಥ ಒಂದು ಕೈ ಮ್ಯಾಗ ಇರ್ತದೆ ಸರ್. ಅದು ದಯವಿಟ್ಟು ಅಭಿನಂದನೆ ಹೇಳ್ಬೇಕು. ಯಾಕಂತಂದ್ರೆ ಇಲ್ಲೇ ಒಂದು ಹಾವು ಬರುತ್ತಂತ ಹೇಳಿದ್ರದು ಅಡುಗೆ ಮನ್ಯಾಗ ಕುಂದತ್ತಂತೆ. ಅದು ನಾಗರಮ ಅಂತ ಹೇಳಕತ್ತಾರ ನಮ್ಮ ಸರ್. ಅದಕ್ಕೆ ನೋಡೋಣ್ರಿ. ಇಲ್ಲೇ ನಂದು ಒಂದು ಯೂಟ್ಯೂಬ್ ಚಾನಲ್ ಐತ್ರಿ, ಸ್ನೇಕ್ ಗುಡ್ಡ ನರಗುಂದ ಅಂತೇಳಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಶೇರ್ ಕೊಡಿರಿ. ಯಾಕಂತಂದ್ರೆ ಎಲ್ಲರೂ ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಿ, ಎಷ್ಟು ಜನ ನೋಡ್ತೀರಿ, ಅದ್ರದ್ದು ನಮ್ಗೆ ಹೆಲ್ಪಿಂಗ್ ನೇಚರ್ ಆಕೈತಿ. ಬರ್ರಿ ಸರ್, ಅದು ಅಡುಗೆ ಮನ್ಯಾಗ ಐತಲ್ಲ ಸರ್, ನೋಡೋಣ್ರಿ. ಅದಲ್ಲಿ ಐತಂತ ಇಲ್ಲಿ ಎಲ್ಲರೂ ನೋಡಕ್ಕಂತ ಕುಂತಾರೆ. ಯಾವ ಬಂದೈತ್ರಿ ಅಕ್ಕರ ಅದು? ಹೌದ್ರಿ, ಅದು ಬಳೋದದ ಅಂದ್ರೆ ಬಿಸಿಲಿಗೆ ಬಂದೈತೆ ನೀರಿಗೆ ಬಂದೈತೆ ನೋಡ್ರಿ ಸರ್. ಗದ್ದಲ ಮಾಡ್ಬೇಡ್ರಿ, ಇಲ್ಲಿ ಒಳಗಡೆ ಐತೆ ಅಂತಾರೆ. ನೋಡೋಣ, ಎಲ್ಲರೂ ನೋಡಕ್ಕಂತ ಬರಕತ್ತಾರ. ನೋಡೋಣ ಅದು ಎಲ್ಲಿ ಐತಿ ಏನೈತಿ, ಅದು ಡೇಂಜರು ಆಗ್ಬೋದು, ಇಲ್ಲ ಡೇಂಜರ್ ಆಗೋಕ್ಕಿಲ್ಲ. ಒಂದು ಹುಷಾರಿಂದ ಹಿಡಿದು ನೋಡಿ. ಇಲ್ಲಿ ಒಳಗೆ ಈಗೊಮ್ಮೆ ಫಸ್ಟ್ ಟೈಮ್ ಒಮ್ಮೆ ಇಲ್ಲಿ ಒಂದು ಹಿಡಿದಿದ್ವಿ, ಪಾಟಿಗಲ್ ತಳಗಡೆ ಅಂತೇಳಿ ಹೋಗಿದ್ವಿ. ಅದಕ್ಕೆ ನೋಡೋಣ್ರಿ ಅದು ಎಲ್ಲಿ ಐತೆ ಅನ್ನೋದು ಗೊತ್ತಾಗತ್ತೆ. ಅದು ನೋಡಿ ಕ್ಯಾಶೆ ರೆಸ್ಕ್ಯೂ ಮಾಡಕ್ಕೆ. ಇಲ್ಲೇ ದೇವ್ರ ಕೋಲಿ ಐತಿ, ಎಲ್ಲ ಐತಿ. ದೊಡ್ಡದೈತ್ರಪ್ಪ. ಓಹೋ, ಅಚ್ಚಿಗಡೆ ಹೊಡ್ತ ಹೊರಗೆ ಬರಾಕತ್ತೈತಿ. ಒಂದು ಸೆಕೆಂಡ್ ತಡ್ರಿ, ತೋರ್ಲೆ ಇನ್ನು ಹಿಡಿಯೋ ತೋರಿ ಕಂಟಿನ್ಯೂ ಮಾಡ್ರಿ. ಹೊರಗಡೆ ಒಬ್ಬರು ನೋಡೋದು ಸರ, ಅಲ್ಲಿ ಹೊರಗಡೆ ಬರಾಕತ್ತೈತಿ. ತೊಗೊಂಬರ್ರಿ, ಅದು ನುಂಗೈತಲ್ಲ, ಅದು ಅದಕ್ಕೆ ತ್ರಾಸಾಗೈತಿ. ಇಲ್ಲಿ ದೊಡ್ಡ ಬಿಗ್ ಸೈಜ್ ಐತ್ರಿ, ನಾಗರಾವ್ ಇದು ಬಿಗ್ ಸೈಜ್ ಐತಿ. ಇಲ್ಲಿ ಎಲ್ಲಿ ಪಾಸ್ ಆಗೈತೆ ಗೊತ್ತಿಲ್ಲ. ಅದು ಇಲ್ಲೊಂದಿಷ್ಟು ತೆಗಿತೀನಿ, ಜಾಸ್ತಿ ಐತಿ. ಎಲ್ಲಿ ಹಾಂ ಇದು ಒಲಿ ಸರ, ಒಲಿವಿಂತರ ಇದು ನಾಗರಾವ್ ಐತಿ. ಅದಕ್ಕೆ ಇಲ್ಲೇ ಬಿಗ್ ಸೈಜ್ ಐತಿ. ಇದು ನೋಡ್ರಿ, ಇಲ್ಲಿ ಒಲಿ ಸಂದಿ ಕಡೆ ಬಂದೈತಿ. ಇಲ್ಲಿ ಐತಿ. ಹೊರಗಡೆ ಬರ್ತದೋ ಏನು ಒಳಗೆ ಬರ್ತದೆ? ಇಲ್ಲ ಹೊರಗಡೆನೇ ಐತೇನ್ರಿ ಅದು? ನೋಡಿರಿ ಸರ, ಯಾಕಂತಂದ್ರೆ ಸೈಜ್ ಬಿಗ್ ಸೈಜ್ ಐತಿ. ಒಂದು ಈಟ್ ಕಂಟಿನ್ಯೂ ಮಾಡಿದ್ರೆ ನಪ್ಪ ಇಷ್ಟ ಒಂದು ನೀವು ದೂರ ಸರ್ಲೆ ಬಂದೈತಿ. ಇಡೀ ನುಂಗೈತು ಏನು ನುಂಗೈತೆ ಗೊತ್ತಿಲ್ಲ. ಸೈಜ್ನಾಗ ಐತೆ ನೋಡ್ರಿ, ದೊಡ್ಡ ಸೈಜ್ ಐತಿ ನಾಗ. ನೀವು ದಬಾಯಿಸಿ ಹೊಡ್ಬೇಡ್ರಿ. ಬರ್ತೈತಿ. ನೀವು ಎಲ್ಲರೂ ಶಾಂತಿಯಿಂದ ಇರ್ಬೇಕು, ಶಾಂತಿದಿಂದ ಇರ್ಬೇಕು. ಅದನ್ನ ತೆಗಿತೀನಿ. ದೊಡ್ಡ ಸೈಜ್ ಐತಿ, ಅದು ಮುಂಗಿಲ್ಲ. ಶಾಂತ ರೀತಿಯಿಂದ ಇರ್ಬೇಕು. ಯಾರು ಗಾಬ್ರಿ ಆಗೋದು. ಇರ್ಲಿ ಆಚೆ ಕಡೆ ಅಷ್ಟೇ. ಯಾರು ಏನು ಇದು ಮಾಡ್ಬೇಡ್ರಿ, ಬಾಯ್ ಮಾಡ್ಕೊಬೇಡ್ರಿ. ಕೀಪ್ ಸೈಲೆಂಟ್. ನಡಿ, ಇಲ್ಲೇ ಇದೆ ನಾಡು. ನೀವು ಹೊರಗಡೆ ಹೋಗಿ ಹೊರಗಡೆ ನೀ ಹಿಡಿದು ಸೀರೆ ಎಲ್ಲ ಅಪ್ಪುಟ್ಟು ಇಡ್ಬೇಕದ. ಏಕ ಹೆಂಗ್ ಬರ್ಬೇಕಂದ್ರೆ ಸರಿ, ನೀ ಅಲ್ಲಿ ನೋಡ, ಅದ್ರೊಳಗೆ ನೋಡ ಕಾಣತೈತ್ರಿ. ನಡಿ ನಡಿಯತ್ತ ನೋಡ್ದ ಅಲ್ವ ನಾ ಕಾಣ್ತೀನಿ. ಕಾಣ್ತೀರಿ ನೋಡೋದು, ಯಾಕಂದ್ರೆ ಕಾಣ್ತೀರಿ. ಇಷ್ಟೊತ್ತನ
ಯಾಕಂದ್ರೆ ಅದು ಎಷ್ಟು ಸೂಕ್ಷ್ಮ ಅಷ್ಟ जय श्री राम ಯಾಕಂದ್ರೆ ಅದಕ್ಕೆ जय श्री राम ಭಾಳ ಹುಷಾರಿ ಇರ್ಬೇಕು ಸರ್. ಯಾರು ಬಡಿಬೇಡ್ರಿ, ಇದು ರಕ್ಷಣೆ ಮಾಡ್ರಿ. ಇದು ರೈತರ ಮಿತ್ರ. ಯಾಕಂತಂದ್ರೆ ಎಲ್ಲ ಪರಿಸರ ಒಳಗೆ ಇರಬೇಕಾಗದಂಥದ್ದು. ಹೀಗಾಗಿ ಅದಕ್ಕೆ ನಾವು ಇದನ್ನು ಉಳ್ಸೋಕೆ ಪ್ರಯತ್ನ ಮಾಡ್ಬೇಕ್ರಿ. ಯಾರಾದರೂ ಇದನ್ನು ಬಡಿಯಾರಾದ್ರೆ ಅದನ್ನು ಉಳಿಸಿ ಸ್ನೇಕ್ ಎಸ್ಪೋರ್ಟ್ ಯಾರ ಇರಲಿ ಬೇಕಾದ್ರೆ ಇರಲಿ ಅವ್ರು ಕರೆಸಿ ಇದನ್ನು ರಕ್ಷಣೆ ಮಾಡೋದು ಇದು ಮಾಡಿರಿ. ಯಾಕಂತಂದ್ರೆ ಅವ್ರು ಗುಡ್ದಾರಲ್ರಿ ಯಾರ್ದ್ರ ಮನೆ ಹೆಸರು ಹಾಂ ಹೌದು. ಯಾಕಂತಂದ್ರೆ ಭಾಳ ಡೇಂಜರ್ ರೀ ಇದ್ರದ್ದು. ಕಡ್ದಾಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹೋಗ್ಬೇಕು ಸರ್. ಜಿಲ್ಲಾ ಆಸ್ಪತ್ರೆ KMC ಒಳಗೆ ನಾವು ಸಿಗ್ತೈತಿದ್ರಿ ಔಷಧ. ನರಗುಂದ ತಾಲೂಕು ಒಳಗೆ ಮಾತ್ರ ಇಲ್ಲ ಇಲ್ಲ ಸರ್. ಅದು ಅದಕ್ಕೆ ಭಾರಿ ಹುಷಾರಿಂದ ಇರ್ಬೇಕು. ಭಾಳ ಶಾರ್ಪ್ ಆಗಿರ್ತೈತೆ ರೀ. ಯಾಕಂತಂದ್ರೆ ಇದು ಅಷ್ಟೇ ಡೇಂಜರ್ ಸರ್. ಇದ್ರೊಳಗೆ ನ್ಯೂರೋಟಾಕ್ಸಿನ್ ವಿಷಯ ಇರ್ತೈತೆ ರೀ. ಎಲ್ಲಿ ಮಂತ್ರಸ್ತಾರ ಜಾದು ಮಾಡ್ತಾರೆ ಅಲ್ಲಿ ಇದು ಕೊಡ್ತಾರೆ ಔಷಧ ಕೊಡ್ತಾರೆ ಅಂತ ಎಲ್ಲಿ ಹೋಗ್ಬಾರ್ದು ಸರ್. ಗೋರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಸಿಗತ್ತೆ ಸರ್. ಇದ್ರದ್ದು ಔಷಧ ಗೋರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಸಿಗೋದು. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಏನಂತಂದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ತಿಳಿದಾರೆ ಅವೇರ್ನೆಸ್ ಮಾಡ್ಬೇಕು ಸರ್. ಯಾಕಂದ್ರೆ ಇದ್ರ ಔಷಧ ಜಿಲ್ಲಾ ಆಸ್ಪತ್ರೆ KMC ಒಳಗೆ ಸಿಗತ್ತೆ ರೀ. ಇಲ್ಲಿ ನರಗುಂದಾಗೆಲ್ಲ ನೀವು ಕಡ್ದಾಗ ಮಾತ್ರ ದವಾಖಾನಿಗೆ ಹೋಗ್ಬೇಕು ಫಸ್ಟ್ ಟೈಮ್. ಅದಕ್ಕೆ ಏನು ಚಾಕುವಿಂದ ಕೊರನ್ಯ ಆ ಬಾಯಿಂದ ತಗನ್ಯ ಅದನ್ನ ಯಾವ ಥರನೂ ಮಾಡೋಕ್ಕೆ ಹೋಗ್ಬಾರ್ದು ಸರ್. ಅದಕ್ಕೆ ದಯವಿಟ್ಟು ಸೀದಾ ನಾವು ದವಾಖಾನೆ ಹೋಗೋಕ್ಕೆ ಪ್ರಯತ್ನ ಪಡ್ಬೇಕು ಸರ್. ಅದಕ್ಕೆ ಇದು ಮೋಸ್ಟ್ ಡೇಂಜರ್ ಇದೆ ನಾಗರಾವು. ಅದಕ್ಕೆ ಇದ್ರ ವಿಷಯ ಭಾರಿ ಡೇಂಜರ್. ರಕ್ತದೊಳಗೆ ಹಾಕುಂತಂದ್ರೆ ಸರ್ ನರ್ವಸ್ ಸಿಸ್ಟಮ್ ಬಂದ್ ಮಾಡ್ತಾರೆ ಸರ್. ಹಾಂ ಹೀಗಾಗಿ ಅದಕ್ಕೆ ದಯವಿಟ್ಟು ಹೆದರಬೇಡ್ರಿ. ಉಳಿತಾರ ಏನಂತಂದ್ರೆ ಇದು ಕಡ್ದಾಗ ಅದನ್ನು ಧೈರ್ಯ ಕಳ್ಕೋದು ಸಹಜವಾಗಿ. ಅದಕ್ಕೆ ದಯವಿಟ್ಟು ಯಾರು ಧೈರ್ಯ ಕಳ್ಕೊಬೇಡ್ರಿ, ಯಾರು ಇದು ಮಾಡಬೇಡ್ರಿ. ಇದ್ರದ್ದು ಔಷಧ ಐತಿ ಸಿಗ್ತೈತಿ. ಅದಕ್ಕೆ ದಯವಿಟ್ಟು ನೀವು ಒಂದು ಬಾಡಿ ನಿಸ್ತಾನಕ್ಕೆ ಬೀಳ್ಬೇಕಂದ್ರೆ 3 ತಾಸು ಬೇಕು ಸರ್. ಅದಕ್ಕೆ ಹೌದು 3 ತಾಸು ಒಳಗೆ ಹೋಗ್ಬೇಕು. ಆದ್ರೆ ಅದಕ್ಕೆ ತ್ರಾಸಾಗಿ ಕಡಿತಂದ್ರೆ ಅದ್ರ 15 ಮಿಲಿಗ್ರಾಮ್ಕಿಂತ ಹೆಚ್ಚಿಗೆ ಬಿಡ್ತಂದ್ರೆ ಸರ್ ವಿಷ. ಅದ್ರ ಮನುಷ್ಯ ಉಳಿದು ಗ್ಯಾರಂಟಿ ಇಲ್ಲ ರೀ. ಹಾಂ ಅದ್ರ ಹೆದರೇ ಇದು ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಯಾರು ಅದನ್ನು ಇದು ಮಾಡಕ್ಕೆ ಹೋಗ್ಬೇಡ್ರಿ, ಬಡಿಬೇಡ್ರಿ, ರಕ್ಷಣೆ ಮಾಡಿರಿ. ಆ ರಕ್ಷಣೆದೊಳಗೆ ನಿಮ್ಮದು ಒಂದು ಸಾಧ್ಯತೆ ನಮ್ಮ ಹನುಮಂತಪ್ಪ ಸರ್ದು ಯಾವಾಗಲೂ ಇದ್ರೊಳಗೆ ಸಮಸ್ಯೆ ಒಳಗೆ ಅವ್ರದ್ದು ಒಂದು ಕೈ ಮೇಲೆ ಇರ್ತೈತಿ. ಹೀಗಾಗಿ ಇಲ್ಲಿ ಯಾವುದೇ ಬರಲಿ, ರಾಣಿ ಚೆನ್ನಮ್ಮ ಇರಲಿ, ಬೇಕಾದಿರಲಿ, ಸಾಲಿರಲಿ, ಅಲ್ಲೆಲ್ಲ ಕಡೆ ಕರೆಸಿ ನಮ್ದು ಹಾವುಗಳನ್ನ ರಕ್ಷಣೆ ಮಾಡ್ತಾರೆ. ಯಾವುದೇ ಪ್ರಾಣಿ ಇದ್ದರೂ ರಕ್ಷಣೆಗೆ ಅವ್ರು ಕರೀತಾರೆ. ನಾವು ರಕ್ಷಣೆ ಮಾಡಿ ಜಂಗಲಿ ಗುಡಿ ವ್ಯವಸ್ಥೆ ಮಾಡ್ತೀವಿ. ಇವರು ನಮ್ಮ ಡ್ರಾಯಿಂಗ್ ಸರ್ 1 ನಂಬರ್ ಸ್ಕೂಲ್ನೊಳಗೆ ಟೀಚ್ ಮಾಡ್ತಾರೆ. ಹೀಗಾಗಿ ಇವ್ರಿಗೆ ಎಲ್ಲ ಕಡೆಯಿಂದ ನಮ್ಮ ಕಡೆಯಿಂದ ಇವ್ರಿಗೆ ಅಭಿನಂದನೆ ಹೇಳ್ಬೇಕು ಸರ್. ಎಲ್ಲರೂ ನಮ್ಮ ಹನುಮಂತಪ್ಪ ಸರ್ಗೆ ಜೋರಾಗಿ ಒಂದು 8 ಚಪ್ಪಲಿ ಹಾಕ್ರಿ. ರಾವ್ ಭಾಳ ಐತೆ ಸರ್. ಸೌಂಡ್ ಎಷ್ಟು ಬರ್ತದೆ? ಬೂಚ್ ಇಲ್ಲೇ ಹೋಗಿ ನನ್ನ ಹತ್ರ ಯಾರ ಕಡೆ ಇದ್ರು ದಯವಿಟ್ಟು ಬೂಚ್ ನನ್ನ ಕಡೆ ಹೋಗಿರಿ. ಯಾಕೆ ಇಲ್ಲಿ ತಳಗೆ ಹೋಗ್ಯಾಕೆ ಏನಾಗೈತಿ?
ಸೀದಾ ಬಾಲ್ ಕಡೆ ಬಂದ್ಬಿಡ್ತೈತ್ರಿ ಅದ್ರದ್ದು ಚಂದ ಸರ್ ಇವ್ರು ನಮ್ಮ ಹನುಮಂತ ಸರ್ ಅಗದಿ ಇದು ಹಾವುಗಳಿಗೆ ರಕ್ಷಣೆ ಮಾಡಿ ಕಳಿಸಿ ನಮ್ಗೆ ಅಲ್ಲಿ ಅಡುಗೆ ಮನ್ಯಾಗ ಅಡುಗೆ ಮನ್ಯಾಗ ಅವ್ರು ಊಟಕ್ಕೆ ಹೋಗೋ ಟೈಮ್ದೊಳಗೆ ಅದು ಇಲ್ಲಿ ನಿಂತ್ಕೊಂಡು ಕುಂತಿತ್ತು ಅದಕ್ಕೆ ಇವರು ನನ್ನ ಫೋನ್ ಹಚ್ಚಿ ಕಟ್ಟಿದ್ರಿ ಇಲ್ಲಿ ಎಲ್ಲರಿಗೂ ಅಭಿನಂದನೆ ಹೇಳ್ಬೇಕು. ನಮಸ್ಕಾರ ಸರ, ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನರಗುಂದ ರಾಣಿ ಚೆನ್ನಮ್ಮನ ನಗರದಲ್ಲಿ ಈ ಗುಡದಣ್ಣವರು ಅನ್ನುವಂತಹ ಒಂದು ಗುಡದಣ್ಣವ್ರು ಅಂತ ಹೇಳಿ ಇವ್ರ ಮನೆಯವ್ರಿ. ಅವ್ರ ಮನೆಯೊಳಗೆ 2 ಮಕ್ಕಳು. ಅವರು ಎಲ್ಲ ಕೆಲ್ಸಕ್ಕೆ ಹೋಗ್ಯಾರ. ತಂದೆ ತಾಯಿ ಬರೀ ಮಕ್ಕಳು ಮನೆಯಾಗಿರೋದ್ರಿಂದ ಈ ಬೆಕ್ಕು ಅದನ್ನು ತರಬಿ ಸ್ವಲ್ಪ ವಿಷಯ ತಿಳಿಸಿದಾಗ ಆ ಮಕ್ಕಳು ಓಡಿ ಬಂದು ಕೇಳ್ಕೊಂಡ್ರಿ. ಅವಾಗ ತಕ್ಷಣವೇ ನಾವು ಉರಗ ತಜ್ಞರು, ಉರಗ ರಕ್ಷಕರು ಮತ್ತು ಯಾವ ಹಾವು ಎಷ್ಟು ವಿಷಕಾರಿಯಾಗಿರ್ತೈತಿ ಮತ್ತು ಮೂಢನಂಬಿಕೆಗಳ ಬಗ್ಗೆ ಜಾಗೃತಿ ಮತ್ತು ಹಾವುಗಳ ಬಗ್ಗೆ ಜಾಗೃತಿ, ಕೈಂಡ್ಸ್ ಎನಿಮಲ್ಸ್ ಅನ್ನುವಂತಹ ಪ್ರಾಣಿಗಳ ಮೇಲೆ ದಯೆ ಇರಲಿ ಅನ್ನುವಂಥ ನಮಗೆ ಎಲ್ಲರಿಗೂ ತಿಳಿಸ್ಕೊಟ್ರು. ಮತ್ತು ಮೂಢನಂಬಿಕೆಯಿಂದ ಹಾವು ಕಡಿದ ತಕ್ಷಣವೇ ನಾವು ಸರ್ಕಾರಿ ದವಾಖಾನೆಗೆ ಮೊರೆ ಹೋಗಬೇಕು. ಆ ಹಾವಿನಲ್ಲಿ ಇರ್ತಕ್ಕಂಥ ಪ್ರಕಾರಗಳು, ಅದರ ವಿಷಕಾರಿ, ಅದರೊಳಗೆ ಎಲ್ಲ ಹಾವುಗಳು ವಿಷಕಾರಿ ಆಗಿರುವುದಿಲ್ಲ. ಅವು ವಿಷಕಾರಿಗಳು ಯಾವುವು, ಅವು ರಕ್ಷಣೆಗಳನ್ನು ಹೆಂಗೆ ಮಾಡಬೇಕು ಮತ್ತು ಟ್ರೀಟ್ಮೆಂಟನ್ನು ಹೆಂಗೆ ಮಾಡಬೇಕು ಅಂಥೇಳಿ ಸುಮಾರು 1 ದಶಕಗಳಿಂದ ನಮಗೆಲ್ಲ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಮ್ಮ ಫೋನ್ ಕರೆಗೆ ತಕ್ಷಣವೇ ಅದು 6 ತಾಸು ರಾತ್ರಿ ಇರಲಿ, ಯಾವುದೇ ಸಮಯದಲ್ಲಿ ನಾವು ಫೋನ್ ಮಾಡಿದ ತಕ್ಷಣ ನಮ್ಮ ಫೋನಿಗೆ ಸ್ಪಂದಿಸಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ದೇವ್ರ ಅಂತಲೇ ಹೇಳ್ಬೋದು ಅವರು ಸೊರೆಬಣ್ಣವರು. ಅದಕ್ಕೆ ಅವ್ರು ನಾವು ಕರೆದಾಗ ಬರ್ತಾರೆ, ನಮ್ಮ ಫೋನಿಗೆ ಸ್ಪಂದಿಸಿ ನಮಗೆ ಎಂಥ ಟೈಮ್ದೊಳಗೆ ಕೂಡ ನಾವು ಫೋನ್ ಮಾಡಿದ್ರು ಬೇಜಾರು ಮಾಡ್ಕೊಳ್ಲಾರ್ದೆ ದಿನಕ್ಕೆ 10 ಸರಿ ಮಾಡಿದ್ವಿ ಅಂದ್ರೂ ಬೇಜಾರು ಮಾಡ್ಕೊಂಡ್ಲ ಬಂದು ನಮ್ಮ ರಕ್ಷಣೆ ಮಾಡ್ತಾರೆ. ನಮ್ಮ ಚೆನ್ನಮ್ಮ ನಗರದ ಈ ಬಡಾವಣೆ ವತಿಯಿಂದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ವಿ. ಇದೇ ರೀತಿಯಾಗಿ ಅವರ ಸಮಾಜ ಕಾರ್ಯಗಳು, ಸಮಾಜಮುಖಿಯಾದಂಥ ಕೆಲಸಗಳು ಇದೇ ರೀತಿಯಾಗಿ ಮಾಡಲಿ, ನಮ್ಮ ಭಾವನೆಗೆ ಸ್ಪಂದಿಸಲಿ ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೇ ರೀತಿ ಅವರ ಸಮಾಜ ಕಾರ್ಯ ಮುಂದುವರಿಲಿ ಅಂಥೇಳಿ ಬೇಡ್ಕೊಳ್ತಾ ಇದ್ದೀವಿ. ಧನ್ಯವಾದ ಸರ್. ನಮ್ಮ ಕರೆಗೆ ಬಂದಿರಿ ಹೋಗೊಟ್ಟೆ ಇಲ್ಲ. ಇವ್ರದ್ದು ಹೆಸರು ಹೇಳ್ಬೇಕು ಬ್ರದರ್ ಅಂದರೆ, ನಂದು ಗಂಗು ಅಂತೇಳಿ ಕೇಳಿಸಿ ಅವರು ನಂದು ವಿಡಿಯೋನ ಫಸ್ಟ್ ಕ್ಲಾಸವಾಗಿ ಅದನ್ನು ಸೆರೆ ಹಿಡಿದಿದ್ದಕ್ಕೆ ಅವ್ರಿಗೆ ಅಭಿನಂದನೆಗಳು. ಇಲ್ಲೆಲ್ಲರಿಗೂ ಇದ್ದಂಥವ್ರಿಗೆ ನನಗೆ ಸಪೋರ್ಟಿಂಗ್ ಮಾಡ್ತಾಯಿದ್ದಾರೆ. ಇವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ, ಎಲ್ಲರ ಕಡೆಯಿಂದ ಅಭಿನಂದನೆ ಹೇಳ್ತೀನಿ ಸರ್. ನಮಸ್ಕಾರ ಸರ್, ಜೈ ಹಿಂದ್, ಜೈ.